ಬ್ಯಾಕ್ ಟು ಮೈ ಚಾನಲ್ ಸ್ನೇಜು ಅಫಿಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಂದ್ರೆ, ಭಾಳಷ್ಟು ಹುಡುಗರ ಕೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಸರ್ SSC MTS 2024 ರಿಸಲ್ಟ್ ಯಾವಾಗ ಬಿಡ್ತಾರೆ ಮತ್ತು ಕರ್ನಾಟಕದ ಮೆರಿಟ್ ಎಷ್ಟು ನಿಲ್ಬೋದು ರೀ? ಸೊ ನಂದು 95 ಆಗೈತೆ ರೀ, ನನ್ನ 105 ಆಗೈತಿ, 125 ಆಗೈತಿ, ಈ ಥರ ಅಂತೇಳಿ ಭಾಳಷ್ಟು ಹುಡುಗರು ಹೇಳಕತ್ತೀರಿ. ಸೊ ನಾನೇನು ಮಾಡಕತ್ತೀನಿ, 2022 ಮತ್ತು 2023 ಮೆರಿಟ್ ಆಧಾರದ ಮೇಲೆ 2024 ಎಷ್ಟು ನಿಲ್ಬೋದು ಅದನ್ನು ಡಿಸ್ಕಸ್ ಮಾಡ್ಕೊತ ಹೋಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟನ್ನು ನೋಡ್ರಿ. ನಾನು ಕೊಡುವಂಥ ಮಾಹಿತಿಗಳು ಇಷ್ಟ ಆಗತ್ತಿದ್ರೆ ಮಗ್ಗಲ್ಕಿರೋ ಗಂಟೆ ಹೊಡೆದ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದರೆ ಯಾವುದೋ ಒಂದು ಜಾಬ್ದು ನೋಟಿಫಿಕೇಷನ್ ಆಯಿತು, ಯಾವುದೋ ಒಂದು ಇನ್ಫಾರ್ಮೇಷನ್ ಆಯಿತು, ಎಲ್ಲನೂ ನನ್ನ ಯೂಟ್ಯೂಬ್ದಾಗ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಶೋ ಆಗುತ್ತೆ. ಓಕೆ, ಸೊ ನೋಡಿರಿ, 2022 ಎಷ್ಟು ಪೋಸ್ಟ್ ಇದ್ದು ಮತ್ತು ಎಷ್ಟು ಮೆರಿಟ್ ನಿಂತೈತೆ ಅಂತ ತೋರಿಸ್ತೀನಿ ನೋಡ್ರಿ. ಮೊದಲನೇದಾಗಿ ನೋಡ್ಕೋಬೋದು, 2022 ಒಂದು ಫೈನಲ್ ಮೆರಿಟ್. ಸೊ SSC MTS ಏನೈತಲ್ಲ, ಇದು 2022 ಎಷ್ಟು ಪೋಸ್ಟ್ ಇದ್ದು ಮತ್ತು ಎಷ್ಟು ಮೆರಿಟ್ ನಿಂತೈತಿ ಅದನ್ನು ನೋಡ್ರಿ. ಸೊ ಟೋಟಲ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಅವಾಗ ಏನೈತಿಲ್ಲ 11,784 ಇದ್ದು. ಸೊ ಈ ಸಲ ಎಷ್ಟು ಪೋಸ್ಟ್ ಅದಾವ ಅಂತ ಲಾಸ್ಟಿಗೆ ಹೇಳ್ತೇನೆ. 11,000 ಇದ್ದು. ನಮ್ಮ ಕರ್ನಾಟಕ ಎಷ್ಟು ನಿಂತೈತಿ ಅಂತ ಡೈರೆಕ್ಟಾಗಿ ತೋರಿಸ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಸೊ ಲಾಂಗ್ ಆಗುತ್ತೆ ವಿಡಿಯೋ ಎಲ್ಲ. ಆ ಕಾರಣಕ್ಕಾಗಿ ಕರ್ನಾಟಕ ನೋಡ್ರಿ. ಸೊ ಮೊದಲನೇದಾಗಿ ಕಾಸ್ಟ್ ಯಾವುದಪ್ಪ ಅಂತಂದ್ರೆ SC ಕಾಸ್ಟ್ದವ್ರದ್ದು 2022 119.98. ಅಂದರೆ ಇದು ಫಸ್ಟ್ ಪೇಪರ್ದು, ಇದು ಸೆಕೆಂಡ್ ಪೇಪರ್. ಅಂದರೆ ಎಲಿಜಿಬಲ್, ಎರಡನೇ ಪೇಪರ್ಗೆ ಎಲಿಜಿಬಲ್ ಅಂತ ತೊಗೊಂಡಿರ್ತಾರಲ್ಲ ಅದು ಇದು ಆಯಿತಾ. ಮುಂದೇನೈತಿ ST ಕ್ಯಾಟಗರಿ ನೋಡ್ಕೊಳ್ರಿ. 2022 STದು 114. ಮುಂದೆ OBC. ಸೊ OBC ಏನದಲ್ಲ 91 ಪೋಸ್ಟ್ ಇದ್ದು 124 ನಿಂತೈತಿ OBC ಕಾಸ್ಟ್. ಜನರಲ್ ಕಾಸ್ಟ್ದವ್ರಿಗೆ ಏನೈತಿ 160 ಪೋಸ್ಟ್ ಇದ್ದು 125 ನಿಂತೈತೆ. ಇದು ಯಾವುದಪ್ಪ ಅಂತಂದ್ರೆ 2022 ಮೆರಿಟ್ ಇದು. ಈಗ ನೋಡ್ಕೊಂಡ್ರಲ್ಲ ಎಷ್ಟೆಷ್ಟು ನಿಂತೈತಿ, ಎಲ್ಲನೂ 110, 110 ಮ್ಯಾಗ ನಿಂತೇವೆ ಎಲ್ಲ ಕಾಸ್ಟ್. ಈಗ 2023 ತೋರಿಸ್ತೀನಿ ನೋಡ್ರಿ, ಎಷ್ಟು ಪೋಸ್ಟ್ ಇದು ಅದನ್ನು ನೋಡ್ಕೊಳ್ರಿ. ಇದೇನತ್ತಲ್ಲ 2023. ಸೊ ನೋಡ್ಕೋಬೋದು ನೀವು, 2023 ಮಲ್ಟಿ ಟಾಸ್ಕ್ದು MTSದು ಫೈನಲ್ ಮೆರಿಟ್ ಅಂತಲ್ಲ. ಸೊ ಅಲ್ಲಿ ಪೋಸ್ಟ್ಗಳು ಎಷ್ಟಿದ್ದು ಅಂತ ಕರೆಕ್ಟಾಗಿ ನೋಡ್ಕೊಳ್ರಿ. ಇಲ್ಲಿ ಪೋಸ್ಟ್ಗಳು ಟೋಟಲ್ ಆಗಿ 1788 ಪೋಸ್ಟ್ಗಳು ಮಾತ್ರ ಇದ್ದು. ಇದು ಆಲ್ ಇಂಡಿಯಾ. ಮತ್ತು ಕರ್ನಾಟಕ ಮೆರಿಟ್ ಎಷ್ಟು ನಿಂತೈತ್ರಿ ಅವಾಗ ನೋಡ್ಕೊಳ್ರಿ. ಸೊ ಈಗ ಸದ್ಯದೊಳಗೆ ನಾನು ನೋಡೋಣ 24 ಎಷ್ಟಿದೆ ಅಂತ ಕರ್ನಾಟಕದೊಳಗೆ ಯಾವ ಕಾಸ್ಟಿಗೆ ಎಷ್ಟೆಷ್ಟು ನಿಂತ ನೋಡ್ಕೊಳ್ರಿ. SC ಕಾಸ್ಟ್ದವ್ರಿಗೆ 130. ಇಲ್ಲಿ ಆ ಟೈಮ್ದಾಗ ಕರ್ನಾಟಕಕ್ಕೆ STದವ್ರಿಗೆ ಇದ್ದಿದ್ದಿಲ್ಲ ಆಯಿತಾ. EWSದವ್ರಿಗೆ 4 ಪೋಸ್ಟ್ ಇದ್ದು 131. OBCದವ್ರಿಗೆ ಏನೈತಲ್ಲ, ಸೊ OBCದವ್ರಿಗೆ 133. OBCದವ್ರದ್ದು 133.43. ಜನರಲ್ ಕಾಸ್ಟ್ದವ್ರದ್ದು ಏನೈತಲ್ಲ 132. ಸೊ ಏನೈತಲ್ಲ 130 ಮ್ಯಾಗ ನಿಂತೈತಿ ಇದು. ಯಾವಾಗ 1700 ಪೋಸ್ಟ್ ಇದ್ದಾಗ ಆಯಿತಾ. ಈಗ ನೋಡ್ಕೊಳ್ರಿ 2024 ನೋಟಿಫಿಕೇಷನ್ದಾಗ ಕರ್ನಾಟಕ ಎಷ್ಟು ಪೋಸ್ಟ್ ಅದಾವ, ಎಷ್ಟು ನಿಲ್ಬಹುದು ನೀವು ಅಂದಾಜು ಮಾಡ್ಕೋಬೇಕಾಗತ್ತೆ. ಈಗ ಇದು ನೋಡ್ರಪ್ಪ 2024 MTSದ ನೋಟಿಫಿಕೇಷನ್ ನೀವು ಕೇಳಾಕತ್ತದ ಎಷ್ಟು ನಿಲ್ಬಹುದು ಅಂತೇಳಿ ಭಾಳ ಕೇಳತ್ತಿದ್ರಿ. ನೋಡ್ಕೊಳ್ರಿ, ಈಗಂತೂ ತೋರ್ಸಿನ, ಈಗ 2 ವರ್ಷದ ನಿಮ್ಮ ಮುಂದೆ ತೋರ್ಸಿನ ಎಷ್ಟು ಮೆರಿಟ್ ನಿಂತೈತಿ ಅಂತೇಳಿ. ಇದು ಎಷ್ಟು ನಿಲ್ಬೋದು ನೋಡ್ಕೊಳ್ರಿ. ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಪೋಸ್ಟ್ಗಳೇನೈತಲ್ಲ 8,000 ಚಿಲ್ಲರೆ ಅದಾವ. ಸೊ ಇಲ್ಲೇನೈತಲ್ಲ MTS ಮತ್ತು ಹವಲ್ದಾರು ಕೂಡಿಸಿ 8,000 ಚಿಲ್ಲರೆ. ಇದು ಆಲ್ ಇಂಡಿಯಾಕೈತೆ. ನಮ್ಮ ಕರ್ನಾಟಕ ಭಾಳ ಆದ್ರೆ ಒಂದು 100-180 ಬಂದಿರ್ತಾವೆ. ಅದು ಪೋಸ್ಟ್ ವೈಸ ಡಿವೈಡ್ ಮಾಡಿದ್ದಿಲ್ಲ. ಒಂದು ಕ್ವಶನ್ಗೆ ಅಂದರೆ 3 ಮಾರ್ಕ್ಸ್ ಇರ್ತೈತಿಲ್ಲ, ಆ ಕಾರಣಕ್ಕಾಗಿ. ಸೊ ಇಲ್ಲಿ 25 ಇರ್ತೈತಿ. 25ಕ್ಕೂ 25 ಅಂದ್ರೆ ಒಂದು 75 ಕೊಟ್ಟರೆ 150 ಮಾರ್ಕ್ಸಿಂದ ಇರ್ತೈತಿ. ಅದಕ್ಕೆ ಮೆರಿಟ್ ಹಿಡಿತಾರೆ. ಅಂದಾಜಿಸಲಾಗಿ 8,000 ಪೋಸ್ಟ್ ಅದಾವಂದ್ರೆ ಈ ಸಲ ಕಾಂಪಿಟೇಷನು ಜಾಸ್ತಿ ಐತಿ. ಆಲ್ಮೋಸ್ಟ್ ಈ ಸಾರಿನೂ ಕೂಡ 130 ಯಾರ್ದಾಗೈತಿಲ್ಲ ಅಂಥವ್ರದ್ದು ಬರ್ಬೋದಾ. ಸೊ 130 ಮ್ಯಾಗ 125, 20. ಸೊ ಈ ಥರ ಏನಾದ್ರೆ ಎಕ್ಸೆಪ್ಟ್ ಮಾಡ್ಬೋದು, ಬರಬಹುದು. ಒಟ್ಟಾರೆ 100 ಕೆಳಗಿದ್ದವ್ರಂತೂ ತೆಲಿನ ಕೆಡ್ಸೋಕೆ ಹೋಗ್ಬೇಡ್ರಿ. SSC GD ಕಾನ್ಸ್ಟೇಬಲ್ ಚೊಲ್ತಂಗೆ ಓದ್ಕೊಳ್ರಿ, ಅದೊಂದು ನಿಮಗೆ ಅವಕಾಶ ಐತೆ. ಇದನ್ನೇನಂತಿ ಬಿಟ್ಟು ಬಿಡ್ರಿ. 130, 25 ಆದವ್ರು ಏನಂತಿ ಸ್ವಲ್ಪ ಹಾದಿಕಾಯಿ ಕೂತ್ಕೊಂಡಿರ್ರಿ, ನಿಮ್ದು ಬರ್ತೈತಿ ಅಂತ ಹೇಳ್ಬೋದು. ಅಂದ್ರೆ ಬರ್ಬೋದು, ಬರ್ಲಿಕ್ಕಿಲ್ಲ. ಇದಕ್ಕೆ ಕನ್ಫರ್ಮ್ ಇರಲ್ಲ, ಮತ್ತೆ ಹೇಳ್ತೀನಿ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತದ, ಯಾರೋ ಏನೋ ಡೂಪ್ಲಿಕೇಟ್ ಮಾಡಿದಾರ ಅಂತ ಹೇಳಿ ಆ ಕಾರಣಕ್ಕಾಗಿ ಇದು ರಿಸಲ್ಟ್
ಒಂದು ಸ್ವಲ್ಪ ಲೇಟ್ ಆಗಾಕತ್ತೈತಿ. ಅದು ಯಾವಾಗ ಬರ್ತೈತಿ ಏನಂತ ತಕ್ಷಣ ಬಂದ ತಕ್ಷಣ ಅಂದ್ರೆ ಆಫೀಸಿಯಲ್ ವೆಬ್ಸೈಟ್ ಒಳಗಡೆ ಯಾವ ಡೇಟಿಗೆ ಬರತ್ತಿಲ್ಲ, ಅಂದ್ರೆ ಇದೇ ತಿಂಗಳು ಲಾಸ್ಟಿಗೆ ಬರ್ಬೋದಿಲ್ಲ, ಜನವರಿ ಫಸ್ಟ್ ವಾರದಾಗ ಎಲ್ಲೇ ಯಾವಾಗಲೇ ಬರಲಿ. ಅದು ಬಂದ ತಕ್ಷಣ ವಿಡಿಯೋ ಮಾಡಿ ಇದೇ ಯೂಟ್ಯೂಬ್ನಾಗ ಹಾಕಿರ್ತೀನಿ, ಆವಾಗ ನೋಡ್ಕೊಳ್ರಿ ಆಯಿತಾ. ಒಟ್ಟಾರೆ ಏನೈತಿ 120 ಮ್ಯಾಗ ಯಾರು MTS ಮಾಡಿರಿ ಅವ್ರದ ನೌಕರಿ ಆಗಬಹುದು. ಇದು ಫೈನಲ್ ಮೆರಿಟ್ ಇದು. ಒಳ್ಳೆ ಮೇಳೆ ಕೇಳಕ್ಕೆ ಹೋಗ್ಬೇಡ್ರಿ, ಸಪ್ರೇಟಾಗಿ ಮತ್ತೆ ಮೆಸೇಜ್ ಹಾಕಕ್ಕೆ ಹೋಗ್ಬೇಡ್ರಿ. ಓಕೆ, ಒಳ್ಳೇದಾಗಲಿ ಎಲ್ರಿಗೂ. ಮತ್ತು ಹಂಗೆ ತಯಾರಿ ಅಂತ SSC GD ಕಾನ್ಸ್ಟೇಬಲ್ ಮಾಡ್ಕೊಳ್ರಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.